ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರತಿದಿನ ಮುಂಚಾನೆ ಸಮಯದಲ್ಲಿ ದೇವರನ್ನ ಸ್ತುತಿಸುವುದು, ಆರಾಧಿಸುವಂಥದ್ದು, ಆತನ ವಾಕ್ಯಗಳನ್ನು ಕೇಳುವಂಥದ್ದು, ಧ್ಯಾನಿಸುವಂಥದ್ದು ಅದು ಒಳ್ಳೆಯ ಕಾರ್ಯವಾಗಿದೆ. ಈ ಸಮಯದಲ್ಲಿ ನಾವು ದೇವರನ್ನ ಆರಾಧಿಸೋಣ. ಹೌದು, ನಮ್ಮ ಜೀವಿತದಲ್ಲಿ ಈ ಮುಂಚಾನೆ ಸಮಯದಲ್ಲಿ ಅನೇಕ ವಿಷಯದಲ್ಲಿ ನೀವು ಜಯಕ್ಕಾಗಿ ಎದುರು ನೋಡ್ತಾ ಇರಬಹುದು. ಆದರೆ ಜಯ ಕೊಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಈ ದಿನ ಮುಂಜಾನೆಯ ಸಮಯದಲ್ಲಿ ನೀವು ಕೈ ಹಚ್ಚುವಂತ ಕೆಲಸದಲ್ಲಿ ಜಯ ಕೊಡುವಂತ ದೇವರಾಗಿದ್ದಾರೆ. ಆ ದೇವರನ್ನ ನಾವು ಈ ಸಮಯದಲ್ಲಿ ಸ್ತೋತ್ರವನ್ನ, ಸ್ತುತಿಯನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಇಂದಿನವರೆಗೂ ನಮ್ಮನ್ನ ನಡೆಸ್ತಾ ಬಂದಿರುವಂತದ್ದು ಆತನ ಕೃಪೆ ಆಗಿದೆ. ಆತನ ಕೃಪೆಯನ್ನು ನೆನೆಸಿ ಆತನಿಗೆ ಕೋಟಿ ಕೋಟಿ ಸ್ತೋತ್ರವನ್ನ ಹೇಳೋಣ. ಈ ಸಮಯದಲ್ಲಿ ಒಂದು ಹಾಡಿನ ಮೂಲಕವಾಗಿ ಆತನ ನಾಮವನ್ನ ನಾವು ಸ್ತುತಿಸೋರಾಗಿರೋಣ. ಆಮೆನ್. ಸ್ತೋತ್ರಪ್ಪ, ಹಲ್ಲೆಲೂಯಾ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜನೇ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಆಮೆನ್. ಯೇಸಪ್ಪ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನೀತಿಯಸ್ಥರು ಸಹಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ನಮ್ಮ ಬಲವು, ನಮ್ಮ ಖೇದ್ಯವೂ ಆಗಿರುವ ದೇವರೇ ಸ್ತೋತ್ರ. ಆಮೆನ್. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ಹೌದಪ್ಪ ದೇವರೇ, ನಮ್ಮನ್ನ ನೀತಿಯ ಹಸ್ತದಿ ಸಹಿಸಿ ನಡೆಸಿದಂತಹವನು ನೀನಾಗಿದೆಯಪ್ಪ. ನಿಮಗೆ ಸ್ತೋತ್ರ. ನಮ್ಮ ಬಲವಾಗಿದೆಯಾ, ಅದಕ್ಕಾಗಿ ನಿಮಗೆ ಈ ಸಮಯದಲ್ಲಿ ಸ್ತೋತ್ರ ಸಲ್ಲಿಸ್ತೇವೆ. ರಾಜಾದಿರಾಜನೇ, ನಿಮಗೆ ಮಹಿಮೆ ಆಗಲಿ. ಎಲ್ಲ ಸ್ತೋತ್ರ ಸ್ತುತಿಗೆ ಪಾತ್ರ ನೀನೊಬ್ಬನೇ ಏಸಪ್ಪ, ನೀನೊಬ್ಬನಿಗೆ ಸಲ್ಲಿಸ್ತೇವೆ ರಾಜ. ಎಲ್ಲ ಸ್ತುತಿಗೆ ಪಾತ್ರನಾಗಿರುವಂತಹ, ಆರಾಧನೆಗೆ ನಾಯಕನು, ಆರಾಧನೆಗೆ ಅರಸನೂ ಆಗಿರುವಂತ ಯೇಸುವಿಗೆ ಸ್ತೋತ್ರವಾಗಲಿ. ಆಮೇನ್, ಆಮೇನ್. ಈ ಸಮಯದಲ್ಲಿ ದೇವರ ವಾಕ್ಯವನ್ನ ನಾವು ಕೇಳೋಣ. ಕರ್ತನು ತಾನೇ ನಿಮ್ಮನ್ನ ಬಲಪಡಿಸಲಿ. ಆತನ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಪೂರ್ಣವಾಗಿ ವಿಡಿಯೋವನ್ನ ವೀಕ್ಷಿಸಿ.
ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರನ್ನ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಅದೇ ಪ್ರಕಾರ ಈ ದಿನದ ಸಂದೇಶದ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯನ ಕೇಳಲಿಕ್ಕೆ ಬೇಕಾದ ಮನಸ್ಸನ್ನು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಕೊಡಿರಿ ಸ್ವಾಮಿ. ಮುಂಜಾನೆ ನಿನ್ನ ವಾಕ್ಯನ ಕೇಳಿ ಬಲ ಹೊಂದಿಕೊಳ್ಳಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ನಾವು ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗಿ ಹೋಗೋಣ. ಈ ದಿನದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನೋಡೋದಾದ್ರೆ, ನಮಗೆ ಪ್ರಾರ್ಥನೆಯಲ್ಲಿ ಸಿಕ್ಕುವ ಜಯದ ಬಗ್ಗೆ ಈ ದಿನ ಒಂದು ಮುಂಜಾನೆ ಸಮಯ ನಾವು ವಾಕ್ಯ ಧ್ಯಾನವನ್ನು ಮಾಡಿಕೊಳ್ಳೋಣ. ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ನಿಮಗಿರ್ಬೋದು. ನಾನು ತುಂಬಾ ಸಮಯ ಪ್ರಾರ್ಥನೆ ಮಾಡ್ತೀನಲ್ಲ, ಆದರೂ ಕೂಡ ನನ್ನ ಜೀವಿತದಲ್ಲಿ ಒಂದು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಲ್ಲ. ಅನೇಕ ಸೋಲುಗಳು ನನಗೆ ಉಂಟಾಗ್ತಾ ಇದೆ. ನಾನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೀನಿ, ಅನೇಕ ಸಮಯ ಪ್ರಾರ್ಥನೆಯಲ್ಲಿ ಕಳೀತೇನೆ, ಆದರೂ ಕೂಡ ಅನೇಕ ವಿಷಯಗಳಲ್ಲಿ ನನಗೆ ಜಯವು ಇನ್ನೂ ಸಿಕ್ಕಿಲ್ಲಲ್ಲ ಎಂಬುದಾಗಿ ಒಂದು ಪ್ರಶ್ನೆಯನ್ನು ನೀವು ಹಾಕಿಕೊಂಡಿರೋದಾದ್ರೆ ಈ ವಾಕ್ಯವನ್ನು ಪೂರ್ಣವಾಗಿ ವೀಕ್ಷಿಸಿ. ಖಂಡಿತವಾಗ್ಲೂ ನಿಮಗೆ ಜಯ ಸಿಕ್ಕುವಂಥದ್ದನ್ನು ದೇವರು ತನ್ನ ವಾಕ್ಯದ ಮೂಲಕ ನಿಮಗೆ ತಿಳಿಸಿಕೊಡುವನಾಗಿದ್ದಾನೆ. ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಒಂದು ಜಯವಿದೆ. ಅದನ್ನು ಬಿಟ್ಟು ಬಿಡದೆ ನಾವು ಪ್ರಾರ್ಥನೆ ಮಾಡುವಾಗ ಜಯವನ್ನು ನಾವು ಹೊಂದಿಕೊಳ್ಬೋದು. ನಮ್ಮ ಪ್ರಾರ್ಥನೆಯಲ್ಲಿರುವ ಜಯದ ಬಗ್ಗೆ ಸ್ವಲ್ಪ ಸಮಯ ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ಕೃತ ಅಂತ 20ನೇ ಅಧ್ಯಾಯ ಅದರ 12 ಮತ್ತು 17 ವಚನವನ್ನು ನಾವು ಓದಿಕೊಳ್ಳೋಣ. 12ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಅದರ 17ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು. ಯೋಷಾಫಾಟನು ಕರ್ತನೊಂದಿಗೆ ಪ್ರಾರ್ಥನೆ ಮಾಡುವಂತ ಒಂದು ಪ್ರಾರ್ಥನೆಯನ್ನು ನಾವು 12ನೇ ವಚನದಲ್ಲಿ ಓದಿಕೊಂಡು, ಯೋಷಾಫಾಟನು ಹೀಗೆ ಪ್ರಾರ್ಥಿಸ್ತಾ ಇದ್ದಾನೆ. ಏನೆಂಬುದಾಗಿ ಹೇಳುವುದಾದ್ರೆ, ನಮ್ಮಲ್ಲಿ ಬಲವಿಲ್ಲ ಸ್ವಾಮಿ, ನಾವು ನಿಮ್ಮನ್ನು ಆದುಕೊಳ್ತೇವೆ, ನಾವು ನಿಮ್ಮನ್ನೇ ನೋಡ್ತೇವೆ ಎಂಬುದಾಗಿ ಯೋಷಾಫಾಟನು ಪ್ರಾರ್ಥಿಸಿದಾಗ ಯೋಷಾಫಾಟನ ಪ್ರಾರ್ಥನೆಯನ್ನು ಕೇಳಿ ಅವರ ಮೇಲೆ ಬಂದಂತಹ ಮಹಾಸಮೂಹ, ಶತ್ರುವಿನ ಮಹಾಸಮೂಹದ ಮೇಲೆ ಕರ್ತನು ಜಯ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಈ ಸಮಯದಲ್ಲಿ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಯಾಕೆ ಇನ್ನೂ ಶೋಧನೆ, ಯಾಕೆ ಇನ್ನೂ ನನಗೆ ಹಿಂಸೆ, ಯಾಕೆ ಇನ್ನೂ ಬಂಧನಗಳು, ಯಾಕೆ ನನ್ನ ಜೀವಿತದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ, ಯಾಕೆ ಈ ರೀತಿಯಾದ ಶತ್ರುಕಾಟ ನನಗೆ ಉಂಟಾಗ್ತಾ ಇದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡಿರುವುದಾದ್ರೆ ಈ ವಾಕ್ಯದ ಮೂಲಕ ನಮಗೆ ತಿಳಿಸ್ಲಿಕ್ಕಿರುವಂಥದ್ದು, ಖಂಡಿತ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ. ಯೋಷಾಫಾಟನು ಪ್ರಾರ್ಥಿಸಿದಾಗೆ, ದೇವರೇ, ನಾವು ನಿಮ್ಮ ಮೇಲೆ ಆತುಕೊಂಡು ಪ್ರಾರ್ಥಿಸ್ತೇವೆ. ನನ್ನ ಬಲ ಅಲ್ಲ ಸ್ವಾಮಿ, ನನ್ನ ಶಕ್ತಿಯಿಂದಲ್ಲ, ನನ್ನ ಸೈನ್ಯದಿಂದಲೂ ಅಲ್ಲ, ನನ್ನ ರಾಜ್ಯದಲ್ಲಿರುವ ಜನರಿಂದಲೂ ಅಲ್ಲ, ನಿನ್ನಿಂದಲೇ ನನಗೆ ಒಂದು ಜಯ ಬೇಕೆಂಬುದಾಗಿ ಸಂಪೂರ್ಣವಾಗಿ ಆತನ ಮೇಲೆ ನಾವು ಆತುಕೊಳ್ಳುವಾಗ ನಮಗೆ ಎದುರಾಗಿ ಬರುವ ಎಲ್ಲ ಶತ್ರುವಿನ ಕಾಟಗಳನ್ನು, ಶತ್ರುವಿನ ಶೋಧನೆಗಳನ್ನು, ಶತ್ರುವಿನ ಕೇಡಿನ ತಂತ್ರಗಳನ್ನು ಜಯಿಸಿ ಕರ್ತನು ನಮಗೆ ಒಂದು ಜಯವನ್ನು ಕೊಡ್ತಾನೆ. ಅಲ್ಲಿ ಹೇಳ್ತಾ ಇದ್ದಾನೆ 17ನೇ ವಚನದಲ್ಲಿ, ಯುದ್ಧವು ನಮ್ಮದಲ್ಲ, ಕರ್ತನು ನಮಗಾಗಿ ಯುದ್ಧ ಮಾಡ್ತಾನೆ. ಅಂದ್ರೆ ಈ ಪ್ರಾರ್ಥನೆ ಮಾಡುವ ಒಂದು ವ್ಯಕ್ತಿಗೆ ನಿಜವಾಗಿ ತಿಳಿದಿರಬೇಕು, ನಾವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ನಾನು ಹೋರಾಡಿ ಪ್ರಾರ್ಥನೆ ಮಾಡುವಾಗ ಕಾರ್ಯ ಮಾಡುವಂಥದ್ದು ನಾನಲ್ಲ, ನನ್ನ ಕಾರ್ಯಕರ್ತನು ನನ್ನ ಪ್ರಭುವಾದ ಯೇಸು ಸ್ವಾಮಿ ಆಗಿದ್ದಾನೆ. ನೀವೇನು ವಿಷಯಗಳ ಮೇಲೆ ಹೋರಾಡಿ ಪ್ರಾರ್ಥಿಸ್ತಾ ಇದ್ದೀರೋ ಆ ವಿಷಯದ ಮೇಲೆ ನಿಮಗೆ ಜಯ ಸಿಕ್ಕಬೇಕಾದ್ರೆ ನನ್ನಿಂದ ಕಾರ್ಯ ನಡೀಲಿಕ್ಕೆ ಆಗಲ್ಲ ಸ್ವಾಮಿ, ನೀನು ಕಾರ್ಯ ಮಾಡೆಂಬುದಾಗಿ ಶಕ್ತವಾಗಿ ಮತ್ತಿಯೂ ಈ ಮುಂಜಾನೆ ವೇಳೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವುದಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯ ಖಂಡಿತ ಸಿಗ್ತದೆ. ಒಂದು ವೇಳೆ ನಿನಗೆ ಅನೇಕರು ಕುತಂತ್ರವಾಗಿ ನಿನ್ನ ಕೆಲಸದ ವಿಷಯದಲ್ಲಿ ಕಲ್ಪಿಸ್ತಾ ಇರ್ಬೋದು, ನಿಮ್ಮ ಮಕ್ಕಳ ವಿಷಯದಲ್ಲಿ ಅನೇಕರು ನಾಶನವನ್ನು ಕಲ್ಪಿಸ್ತಾ ಇರ್ಬೋದು, ನಿನ್ನ ಕುಟುಂಬದ ವಿಷಯದಲ್ಲಿ ಅನೇಕರು ನಿನಗೆ ನಾಶನವನ್ನು ಕಲ್ಪಿಸ್ತಾ ಇರ್ಬೋದು, ನಿನಗೆ ವಿರೋಧವಾಗಿ ಅನೇಕರು ಎದ್ದು ಬಂದಿರಬಹುದು. ನಿನಗೆ ತಿಳಿದವರು, ನಿನ್ನ ಸ್ನೇಹಿತರು, ನಿನ್ನ ಕುಟುಂಬದವರು, ನಿನ್ನ ಬಂಧು ಬಳಗವೇ ನಿನಗೆ ವಿರೋಧವಾಗಿ ಎದ್ದು ಬಂದಿರಬಹುದು. ನಿನ್ನನ್ನು ಕೇಡು ಮಾಡಲಿಕ್ಕಾಗಿ ಅನೇಕರು ನಿನ್ನ ಎದುರಾಗಿ ನಿಂತಿರಬಹುದು. ಆದರೆ ನೀನು ಮೊಣಕಾಲು ಹಾಕಿ ದೇವರ ಮೇಲೆ ಆದುಕೊಂಡು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ. ನಿನ್ನ ಪರವಾಗಿ ಕರ್ತನು ಯುದ್ಧ ಮಾಡ್ತಾನೆ. ನಿನ್ನ ಪರವಾಗಿ ಕರ್ತನು ಯುದ್ಧ ಮಾಡುವಾಗ ಅಲ್ಲಿ ಜಯವು ಖಂಡಿತ. ನಾವೇ ಯುದ್ಧ ಮಾಡುವಾಗ ನಾವು
ಸೋತು ಹೋಗಬಹುದು, ನಾವು ನಿರಾಶೆಗೊಳ್ಳಬಹುದು, ನಾವು ಅನೇಕ ಬಾರಿ ಬಿದ್ದು ಹೋಗಬಹುದು. ಆದರೆ ನಮ್ಮ ಪರವಾಗಿ ನಮ್ಮ ಕರ್ತನು ಯುದ್ಧ ಮಾಡುವುದಾದ್ರೆ ನಮಗೆ ಜಯವು ಖಂಡಿತ. ಇಲ್ಲಿ ಯೋಷಾಫಾಟನ ಪರವಾಗಿ ಕರ್ತನು ಯುದ್ಧ ಮಾಡುವಾಗ ಖಂಡಿತವಾಗ್ಲೂ ಅವರಿಗೆ ಜಯ ಸಿಕ್ಕದ್ದನ್ನು ನೋಡ್ತೇವೆ. ಅವರೇ ಅಲ್ಲಿ ಹೊಡೆದಾಡಿಕೊಂಡು ಶತ್ರು ಸೈನ್ಯ ನಾಶವಾದದ್ದನ್ನು ನೋಡ್ತೇವೆ. ಹಾಗಾದ್ರೆ ನಿನ್ನ ಸಮಸ್ಯೆಯೇ ನಿರಾಶೆಗೊಂಡು ಹೋಗ್ಬೇಕು, ನಿನ್ನ ಇಕ್ಕಟ್ಟೇ ನಿರಾಶೆಗೊಂಡು ಹೋಗ್ಬೇಕಾದ್ರೆ ನೀನು ಬಿಟ್ಟು ಬಿಡದೆ ಶಕ್ತವಾಗಿ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ. ಪ್ರಾರ್ಥನೆ ಮಾಡುವ ನಿನ್ನ ಜೀವಿತದಲ್ಲಿ ಖಂಡಿತವಾಗ್ಲೂ ಒಂದು ಜಯವನ್ನ ಕಾಣಲಿಕ್ಕೆ ಸಾಧ್ಯ. ಆದರೆ ನಾವು ಬಿಟ್ಟು ಬಿಡಬಾರದು, ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡಬೇಕು. ಈ ಬೆಳಗಿನ ಸಮಯದಲ್ಲಿ ಎಷ್ಟು ಕಾಲ ನಾನು ಪ್ರಾರ್ಥನೆ ಮಾಡೋದು, ಎಷ್ಟು ಸಮಯ ಪ್ರಾರ್ಥನೆ ಮಾಡಿ ನನ್ನ ಕುಟುಂಬದಲ್ಲಿ ಒಂದು ಬಿಡುಗಡೆ ಇಲ್ಲ, ಒಂದು ಸಮಾಧಾನ ಇಲ್ಲ. ಎಷ್ಟು ಸಮಯ ನಾನು ಪ್ರಾರ್ಥನೆ ಮಾಡಿದ್ರು ನನಗೂ ಕೂಡ ಒಂದು ಸೌಖ್ಯ ಸಿಗ್ತಾ ಇಲ್ಲ. ಎಷ್ಟು ಸಮಯ ಪ್ರಾರ್ಥನೆ ಮಾಡಿದ್ರು ನನ್ನ ಮಕ್ಕಳು ಚೆನ್ನಾಗಿ ಓದುತ್ತಾ ಇಲ್ಲ, ನನ್ನ ಮಕ್ಕಳು ಉದ್ಧಾರವಾಗ್ತಾ ಇಲ್ಲ, ನನ್ನ ಕುಟುಂಬದಲ್ಲಿ ಯಾವ ಅಭಿವೃದ್ಧಿಯನ್ನು ನಾನು ಕಾಣ್ತಾ ಇಲ್ಲ, ಎಷ್ಟೇ ಪ್ರಯಾಸ ಪಟ್ಟರು ಪ್ರತಿಫಲ ನನಗೆ ಸಿಗ್ತಾ ಇಲ್ಲ ಎಂಬುದಾಗಿ ಈ ಮುಂಜಾನೆ ನೀನು ಚಿಂತನೆಗೀಡಾಗಿರುವುದಾದ್ರೆ ನಿನ್ನ ಚಿಂತೆಯನ್ನು ಬಿಟ್ಟು ಮೊಣಕಾಲೂರಿ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ. ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ಮಕ್ಕಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ, ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ಕುಟುಂಬವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ವಿರೋಧವಾಗಿ ಬರುವ ಎಲ್ಲ ಆಯುಧಗಳ ಬಲವನ್ನು ಮುರಿಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಸಂಗಡ ಕರ್ತನು ನಿಲ್ತಾನೆ, ನಿನ್ನ ಪರವಾಗಿ ಕರ್ತನು ಯುದ್ಧ ಮಾಡ್ತಾನೆ. ನೀನು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಸೋಲುಗಳನ್ನು ನೀನು ಅನುಭವಿಸಿದ್ಯೋ ಅದರ ಮೇಲೆ ಒಂದು ಜಯವನ್ನ ಕಾಣಲಿಕ್ಕೆ ಸಾಧ್ಯ. ಅನೇಕ ಬಾರಿ ಬಿಸ್ನೆಸ್ ಮಾಡಿ ಒಂದು ಪ್ರತಿಫಲವನ್ನ ಕಾಣಲಿಕ್ಕೆ ನಿನ್ನಿಂದ ಆಗದೇ ಇರುವುದಾದ್ರೆ, ಅನೇಕ ಬಾರಿ ಎಕ್ಸಾಮ್ಗಳನ್ನ ಬರೆದು ಒಂದು ಪ್ರತಿಫಲವನ್ನ ಕಾಣಲಿಕ್ಕೆ ನಿನ್ನಿಂದ ಆಗಿರುವುದಾದ್ರೆ, ಈ ದಿನ ಪ್ರಾರ್ಥನೆ ಮಾಡಿ ನೋಡು, ನಿನ್ನ ಪರವಾಗಿ ಕರ್ತನು ಯುದ್ಧ ಮಾಡಿ ಅದರ ಮೇಲೆ ಒಂದು ಜಯವನ್ನ ಕೊಡುವನಾಗಿದ್ದಾನೆ. ಹಾಗಾದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡುವುದಾದ್ರೆ ಖಂಡಿತವಾಗ್ಲೂ ನಮ್ಮ ಪರವಾಗಿ ಕರ್ತನು ನಿಲ್ಲುವನಾಗಿದ್ದಾನೆ. ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ. 2 ಅರಸುಗಳು ಅದರ 20ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದನ್ನ ಕೇಳಿದೊಡನೆ ಹಿಜ್ಕೀಯನು ಮೊರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನ ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಹಿಜ್ಕೀಯನ ಪ್ರಾರ್ಥನೆಯನ್ನ ನಾವು ಗಮನಿಸುವುದಾದ್ರೆ, ಯೆಶಾಯ ಎಂಬ ಒಂದು ಪ್ರವಾದಿಯ ಮೂಲಕ ತನಗಿರುವ ರೋಗದ ಅವಸ್ಥೆಯನ್ನ ದೇವರು ತಿಳಿಸಿದ್ದಾನೆ. ಈ ರೋಗ ನಿನ್ನನ್ನ ಮರಣಕ್ಕೆ ನಡೆಸದೆ, ನೀನು ಉಳಿಯಲ್ಲ, ಸತ್ತು ಹೋಗ್ತಿ ಎಂಬುದಾಗಿ ಯೆಶಾಯನ ಪ್ರವಾದಿ ಹೇಳ್ತಾ ಬರುವಾಗ ಈ ಮಾತನ್ನ ಕೇಳಿದ ಹಿಜ್ಕೀಯನು ಹೀಗೆ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ, ನಾನು ನಿನ್ನ ಮುಂದೆ ನಂಬಿಗಸ್ತನಾಗಿ ಯಥಾರ್ಥವಂತನಾಗಿ ನಡೆದುಕೊಂಡದ್ದನ್ನ ನೀನು ನೆನಪು ಮಾಡಿಕೋ ಎಂಬುದಾಗಿ. ಹಾಗಾದ್ರೆ ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನನ್ನ ಹಿಡಿದುಕೊಂಡಿರುವ ರೋಗ ನನ್ನನ್ನ ಮರಣಕ್ಕೆ ನಡೆಸಬಾರದು ಸ್ವಾಮಿ, ಕಾರಣ ನಾನು ಜೀವಿಸಿದ ಕಾಲವೆಲ್ಲ ನಿನಗಾಗಿ ಜೀವಿಸಿದ್ದೇನೆ ಎಂಬುದಾಗಿ ಹತ್ತು ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಈ ಮುಂಜಾನೆ ವೇಳೆಯಲ್ಲಿ ನನ್ನ ಮಾತುಗಳನ್ನ ಕೇಳುವ ನಿಮ್ಮಲ್ಲಿ ಯಾರಾದ್ರೂ ಮರಣಕರವಾದ ರೋಗದಲ್ಲಿ ಬಿದ್ದಿರುವುದಾದ್ರೆ, ರೋಗವು ನಿನ್ನನ್ನು ಹಿಡಿದುಕೊಂಡು ಅದು ನಿನ್ನ ಗುಣ ಆಗಲ್ಲ ಎಂಬುದಾಗಿ ಡಾಕ್ಟರ್ ಹೇಳಿರುವುದಾದ್ರೆ, ನೀನು ಪ್ರಾರ್ಥಿಸುವುದಾದ್ರೆ ಸಾಕು. ಹಿಜ್ಕೀಯನನ್ನ ಬಿಡಿಸಿದ ದೇವರು, ಆಯುಷ್ ಕಾಲವನ್ನು ಹೆಚ್ಚಿಸಿಕೊಟ್ಟ ದೇವರು ಈಗಲೂ ಜೀವಂತವಾಗಿದ್ದಾರೆ. ನಿನ್ನ ಜೀವಿತದಲ್ಲೂ ಕೂಡ ನಿನ್ನನ್ನು ಹಿಡಿದುಕೊಂಡಿರುವ ರೋಗವನ್ನ ಆತನು ಬಿಡುಗಡೆ ಮಾಡಿ ಅದರ ಮೇಲೆ ಒಂದು ಜಯವನ್ನು ಕೊಡ್ತೇನೆ. ಪ್ರಾರ್ಥನೆಯಲ್ಲಿ ಶತ್ರುವಿಂದ ಬರುವಂತ ಹೋರಾಟದ ಮೇಲೆ ನಮಗೆ ಜಯವಿದೆ. ಮೊದಲನೇದಾಗಿ ನಾವು ನೋಡಿಕೊಂಡು, ಎರಡನೇದಾಗಿ ನಮ್ಮ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಬರುವಂತ ರೋಗದ ಮೇಲೆಯೂ ಕೂಡ ನಾವು ಪ್ರಾರ್ಥನೆ ಮಾಡುವಾಗ ಜಯವನ್ನು ಹೊಂದಿಕೊಳ್ಳಬಹುದು. ನಮಗೆ ಗೊತ್ತಿರುವಾಗ ಅನೇಕ ರೋಗಗಳು ಭೂಮಿಯಲ್ಲಿ ಬರ್ತಾ ಇದೆ, ಅನೇಕ ರೋಗದ ಮೇಲೆ ಬಿಡುಗಡೆ ಇಲ್ಲ ಎಂಬುದಾಗಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅನೇಕ ರೋಗಿಗಳು ಈ ದಿನಗಳಲ್ಲಿ ಒಬ್ಬಂಟಿಕರಾಗಿ ಮಾರ್ಪಡ್ತಾ ಇದ್ದಾರೆ. ರೋಗದ ನಿಮಿತ್ತ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಜನರು ಅವರನ್ನು ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದಾರೆ. ಈ ರೋಗ ಅನೇಕರಿಗೆ ಹರಡುತ್ತದೆ, ಈ ರೋಗ ಅನೇಕರನ್ನ ಇನ್ನೂ ಮತ್ತೆ ಅಂಟಿಕೊಳ್ತದೆ ಎಂಬುದಾಗಿ. ಈ ರೋಗ ನಿನ್ನಿಂದ ಬಿಡುಗಡೆ ಆಗಲ್ಲ, ಈ ರೋಗದಲ್ಲಿ ನೀನು ಸಾಯಬೇಕೆಂಬುದಾಗಿ ಅನೇಕ ಬಾರಿ ಡಾಕ್ಟರ್ಗಳು ಮನುಷ್ಯನನ್ನ ನಿರಾಶೆ ಪಡಿಸ್ತಾ ಇದ್ದಾರೆ. ಅನೇಕ ಬಾರಿ ನಿನಗೂ ಕೂಡ ಹೇಳಿರ್ಬೋದು. ಆದರೆ ಈಗ ನನ್ನ ಮಾತುಗಳನ್ನ ಕೇಳುವ ನಿಮ್ಮಲ್ಲಿ ಒಂದು ಧೈರ್ಯ ಉಂಟಾಗಲಿ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀನು ಹತ್ತಿ ಪ್ರಾರ್ಥನೆ ಮಾಡುವುದಾದ್ರೆ, ನೀನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವುದಾದ್ರೆ, ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ರೋಗದ ಮೇಲೆ ಒಂದು ಜಯವಿದೆ. ಅದು ಯಾವ ರೋಗ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಏಡ್ಸ್ ಆಗಿರ್ಬೋದು, ಬೇರೆ ಬೇರೆ ರೋಗಗಳು ನಿಮ್ಮನ್ನು ಅಂಟಿಕೊಂಡಿರ್ಬೋದು. ಡಾಕ್ಟರ್ ಹೇಳ್ಬೋದು ಈ ರೋಗ ನಿನ್ನಿಂದ ಸೌಖ್ಯ ಆಗಲ್ಲ ಎಂಬುದಾಗಿ. ಆದರೆ ರೋಗವು ನಿನ್ನ ದೇಹದಲ್ಲಿ ಇದ್ರೂ ಕೂಡ ಅದರ ಮೇಲೆ ಜಯ ಕೊಡುವಂತ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಹಾಗಾದ್ರೆ ಎರಡನೇದಾಗಿ ನಾವು ಪ್ರಾರ್ಥನೆ ಮಾಡುವಾಗ ರೋಗದ ಮೇಲೆಯೂ ಕೂಡ ಜಯವನ್ನು ಹೊಂದಿಕೊಳ್ಳಬಹುದು. ನಿರಾಶೆ ಬೇಡ. ಇಂಥ ರೋಗ ನನಗೆ ಹಿಡಿದುಕೊಂಡಿದೆಯಲ್ಲ, ಇಂಥ ರೋಗದಲ್ಲಿ
ವ್ಯಾಧಿಯಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನಲ್ಲ, ಇಂಥ ವ್ಯಾಧಿ ನನಗೆ ಬಂದು ಬಿಟ್ಟಿದೆಯಲ್ಲ, ಜೀವಿತದ ಕಾಲ ಈ ವ್ಯಾಧಿಯಲ್ಲೇ ನಾನು ಕಳಿಬೇಕಲ್ಲ, ಈ ವ್ಯಾಧಿ ನನ್ನನ್ನು ಮರಣಕ್ಕೆ ನಡೆಸ್ತದಲ್ಲ ಎಂಬುದಾಗಿ ನಿರಾಶೆ ಪಡದೆ ಹಿಜ್ಕೀಯನು ಪ್ರಾರ್ಥಿಸಿದಾಗೆ ಈ ಶಬ್ದವನ್ನ ಕೇಳಿದ ಆಗಲೇ ಹಿಜ್ಕೀಯನು ಮೊಣಕಾಲೂರಿ ದೇವರ ಹತ್ರ ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ದೇವರೇ ನನ್ನನ್ನು ನೆನಪು ಮಾಡಿಕೊ ಎಂಬುದಾಗಿ, ನನ್ನ ರೋಗದಿಂದ ನನಗೆ ಸೌಖ್ಯ ಕೊಡು ಎಂಬುದಾಗಿ ಪ್ರಾರ್ಥಿಸಿದಾಗ ಅವನಿಗೆ ಅದರ ಮೇಲೆ ಜಯ ಸಿಕ್ಕಿತು. ಏನೆಂಬುದಾಗಿ ಹೇಳುವುದಾದ್ರೆ ತನ್ನ ಆಯುಷ್ಕಾಲಕ್ಕೆ 15 ವರ್ಷಗಳ ಕಾಲ ದೇವರು ಕೂಡಿಸಿ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಈ ಕ್ಷಣವೇ ಈ ರೋಗ ನಿನ್ನನ್ನು ಸಾಯಿಸಿ ಬಿಡ್ತದೆ, ಈ ಕ್ಷಣವೇ ರೋಗ ನಿನ್ನನ್ನು ಕರೆದುಕೊಂಡು ಹೋಗ್ತದೆ, ಈ ಕ್ಷಣವೇ ರೋಗದಲ್ಲಿ ಇರೋದಾದ್ರೆ 10 ದಿನ ಅಥವಾ 1 ತಿಂಗಳು 3 ತಿಂಗಳೊಳಗಡೆ ನೀನು ಸತ್ತೋಗ್ತೀಯಾ ಎಂಬುದಾಗಿ ಡಾಕ್ಟರ್ ಹೇಳಿರ್ಬೋದು, ಅದನ್ನ ಮರಣಕ್ಕೆ ನಡೆಸ್ತದೆ ಎಂಬುದಾಗಿ ಡಾಕ್ಟರ್ ಹೇಳಿರ್ಬೋದು. ಆದರೆ ಜೀವಿಸುವಂತ ಒಂದು ದೇವರಿದ್ದಾರೆ, ಜೀವ ಸ್ವರೂಪನಾದ ದೇವರಿದ್ದಾನೆ, ಜೀವ ಕೊಡ್ಲಿಕ್ಕೆ ಶಕ್ತನಾದ ದೇವರಿದ್ದಾನೆ. ಆತನ ಸಮ್ಮುಖದಲ್ಲಿ ನೀನು ಮೊಣಕಾಲೂರಿ ಪ್ರಾರ್ಥಿಸುವುದಾದ್ರೆ, ನೀನು ಮೊಣಕಾಲೂರಿ ಆತನ ಮೇಲೆ ನೀನು ಆತುಕೊಳ್ಳುವಾಗ ಖಂಡಿತವಾಗ್ಲೂ ನಿನ್ನ ರೋಗದ ಮೇಲೆ ಒಂದು ಬಿಡುಗಡೆ ಜಯವನ್ನು ಆತನು ಕೊಡ್ತಾನೆ. ಕಾರಣ ಹಿಜ್ಕೀಯನನ್ನು ಬಿಡಿಸಿದ ದೇವರು ಈಗಲೂ ಜೀವಂತವಾಗಿದ್ದಾರೆ. ನಿನ್ನ ರೋಗದ ಮೇಲೆಯೂ ಕೂಡ ಒಂದು ಜಯವನ್ನು ಕೊಟ್ಟು ನಿನ್ನ ಆಯುಷ್ಕಾಲವನ್ನು ಕೂಡ ಹೆಚ್ಚಿಸಿ ಕೊಡುವವರಾಗಿದ್ದಾರೆ. ಹಾಗಾದ್ರೆ ನಾವು ಸೋತು ಹೋಗದೆ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ಒಂದು ಜಯ ಖಂಡಿತವಿದೆ. ನಿರಾಶೆಗೊಳ್ಳದೆ ನಾವು ಪ್ರಾರ್ಥನೆ ಮಾಡೋಣ. ನಮಗೆ ಪ್ರಾರ್ಥನೆಯಲ್ಲಿ ಒಂದು ಜಯವನ್ನು ಖಂಡಿತವಾಗ್ಲೂ ನಾವು ಕಂಡುಕೊಳ್ಬೋದು. ಹಾಗಾದ್ರೆ ರೋಗದ ನಿಮಿತ್ತ ಬಳಲಿ ಹೋದಂಥ ವ್ಯಕ್ತಿ ನೀನೇ ಆಗಿರುವುದಾದ್ರೆ, ರೋಗವು ನಿನ್ನನ್ನು ಕುಂದಿಸಿರುವುದಾದ್ರೆ, ನಿನ್ನನ್ನು ಅಂಟಿಕೊಂಡ ರೋಗವು ಮರಣಕ್ಕೆ ನಡೆಸ್ತೀನಿ ಎಂಬುದಾಗಿ ಹೋರಾಡುತ್ತಿರುವುದಾದ್ರೆ, ಅದರ ಮೇಲೆ ನಿನಗೆ ಒಂದು ಜಯ ಬೇಕಾ? ಈ ದಿನ ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಿ ನೋಡು. ಗಂಟೆಗಟ್ಟಲೆ ಅದರ ಮೇಲೆ ಹೋರಾಡಿ ಪ್ರಾರ್ಥನೆ ಮಾಡಿ ನೋಡು. ಹಿಜ್ಕೀಯನನ್ನ ಬಿಡಿಸಿದ ದೇವರು ನಿನ್ನನ್ನು ಕೂಡ ರೋಗದಿಂದ, ಆ ರೋಗ ಮರಣಕರವಾಗಿದ್ರೂ ಪರವಾಗಿಲ್ಲ, ಅದರಿಂದಲೂ ನಿನ್ನನ್ನು ದೇವರು ಬಿಡಿಸ್ತಾನೆ. ನಿರಾಶೆ ಬೇಡ, ಪ್ರಾರ್ಥನೆ ಮಾಡು. ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ದಿನನಿತ್ಯ ಪ್ರಾರ್ಥನೆ ಮಾಡು. 1 ದಿನ 2 ದಿನ 3 ದಿನ ಕಂಟಿನ್ಯೂ ಆಗಿ ಆ ರೋಗದ ಮೇಲೆ ಜಯ ಸಿಕ್ಕುವ ತನಕ ಪ್ರಾರ್ಥನೆ ಮಾಡಿ ನೋಡು. 1 ದಿನ ಅದರ ಮೇಲೆ ಜಯವನ್ನು ಖಂಡಿತವಾಗ್ಲೂ ನಿನಗೆ ಕೊಟ್ಟೇ ಕೊಡ್ತಾರೆ. ಕುಷ್ಠ ರೋಗಿಯನ್ನ ಸೌಖ್ಯಪಡಿಸಿದವನು, ಆ ಸ್ತೋತ್ರ, ಅನೇಕ ರೋಗಗಳಿಂದ ಗುಣಪಡಿಸಿದವನು ಕರ್ತನಾದ ಯೇಸು ಸ್ವಾಮಿ ಇಂದಿಗೂ ಜೀವಂತವಾಗಿದ್ದಾನೆ. ಆತನ ಆ ಸಮಯ ಬಂದಾಗ ಯಾವ ರೋಗವು ದೇಹದಲ್ಲಿ ಇಲ್ಲದ ಹಾಗೆ ಆತನು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾದ್ರೆ ನಿನ್ನ ರೋಗ ಏನೇ ಆಗಿರ್ಬೋದು, ಅದರ ಮೇಲೆ ಒಂದು ಬಿಡುಗಡೆ ಬೇಕಾ? ಮೊಣಕಾಲೂರಿ ಪ್ರಾರ್ಥನೆ ಮಾಡು. ಹಿಜ್ಕೀಯನ ಹಾಗೆ ಮನುಷ್ಯನಾಗಿರೋ ವೈದ್ಯನಲ್ಲ, ವೈದ್ಯನು ಕೊಡುವಂಥ ಆ ಔಷಧಿಗಳ ಮೇಲಲ್ಲ, ವೈದ್ಯನು ಕೊಡುವಂಥ ಯಾವ ಸಲಹೆಗಳ ಮೇಲಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ, ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಈಗಲೂ ಪ್ರೀತಿಸುವಂಥ, ನಮಗೆ ಜೀವ ಕೊಡಲಿಕ್ಕೆ ಸಿದ್ಧವಾಗಿರುವಂಥ ಕ್ರಿಸ್ತನ ಮೇಲೆ ನಿರೀಕ್ಷೆ ಇಟ್ಟು, ಆತನ ಮೇಲೆ ಭರವಸೆ ಇಟ್ಟು ನೀನು ಪ್ರಾರ್ಥನೆ ಮಾಡುವುದಾದರೆ, ನಿನ್ನನ್ನು ಅಂಟಿಕೊಂಡಿರುವ ರೋಗ, ನಿನ್ನನ್ನು ಹಿಡಿದುಕೊಂಡಿರುವ ರೋಗ ತಕ್ಷಣವೇ ಅದು ಬಿಟ್ಟು ಹೋಗಿ ನೀನು ಸೌಖ್ಯವುಳ್ಳವಳಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾದರೆ ಈ ಮಾತುಗಳನ್ನು ಕೇಳುವ ನೀವು ನಿರಾಶೆ ಬೇಡ, ನಿರಾಶೆ ಇಲ್ಲದೆ ಪ್ರಾರ್ಥನೆ ಮಾಡಿ. ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 25ನೇ ಅಧ್ಯಾಯ ಅದರ 21ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು. ಈಗ ನಮಗಿರುವಂಥ 3ನೇ ವಿಷಯ ಏನೆಂಬುದಾಗಿ ಹೇಳೋದಾದರೆ, ಇಸಾಕನು ತನ್ನ ಪತ್ನಿಯಾದಂಥ ರೆಬೆಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ತನ್ನ ಪತ್ನಿಯ ಬಂಜೆತನ ನೀಗ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಆ ಪ್ರಾರ್ಥನೆಯ ನಂತರವಾಗಿ ಪ್ರಾರ್ಥನೆಯನ್ನು ಕೇಳಿ ತನ್ನ ಬಂಜೆತನವನ್ನು ನೀಗಿ ಒಂದು ಗರ್ಭಫಲವನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಮದುವೆ ಆಗಿ 10 ವರ್ಷ 15 ವರ್ಷ 5 ವರ್ಷ 4 ವರ್ಷ 3 ವರ್ಷ ಹೀಗಾಗಿ ಮಕ್ಕಳೇ ಇನ್ನೂ ನನಗೆ ಸಿಕ್ಕಿಲ್ವಲ್ಲ, ದೇವರು ಮಕ್ಕಳನ್ನೇ ಇನ್ನೂ ನನಗೆ ಕೊಟ್ಟಿಲ್ಲವಲ್ಲ ಎಂಬ ನಿರಾಶೆ ನಿಮಗೆ ಗೊಂಡಿರುವುದಾದರೆ, ನಿರಾಶೆಯಲ್ಲಿ ನೀವಿರುವುದಾದರೆ, ಇಸಾಕನು ಪ್ರಾರ್ಥಿಸಿದಾಗೆ ನೀವು ಪ್ರಾರ್ಥನೆ ಮಾಡಿ. ದೇವರೇ, ನನಗೆ ಒಂದು ಗರ್ಭಫಲ ಬೇಕು ಸ್ವಾಮಿ, ನಿನ್ನಿಂದಲೇ ಬೇಕೆಂಬುದಾಗಿ, ನಿನ್ನನ್ನು ಆತುಕೊಳ್ತೇನೆ ಎಂಬುದಾಗಿ ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಇದರ ಮೇಲೆ ಒಂದು ಜಯವಿದೆ. ನಿನ್ನ ಆ ಗರ್ಭವನ್ನು ಬಂಧಿಸಿರುವಂಥ ಗರ್ಭದಲ್ಲಿ ಒಂದು ಸಂತಾನ ಉಂಟಾಗದ ಹಾಗೆ, ಸಂತಾನ ಅಭಿವೃದ್ಧಿ ಆಗದ ಹಾಗೆ ಯಾವೆಲ್ಲ ಕ್ರಿಯೆಗಳು ಪಾರಂಪರ್ಯವಾಗಿರ್ಬೋದು, ಆಚಾರಗಳಿಂದ ಆಗಿರಬಹುದು, ಮಾನುಷಿಕವಾದ ಚಿಂತೆಗಳಾಗಿರ್ಬೋದು, ಯಾವೆಲ್ಲ ಕಾರ್ಯಗಳು ಬಂಧಿಸಿರ್ತವೋ ಅದರ ಮೇಲೆ ಒಂದು ಜಯವನ್ನು ಕರ್ತನು ಕೊಡ್ತಾನೆ. ಯಾವಾಗ ಗೊತ್ತಾ? ನೀನು ಪ್ರಾರ್ಥಿಸಿದಾಗ. ಅನ್ನಳೆಂಬ ಭಕ್ತಳು ಒಂದು ಬಾರಿ ದೇವರನ್ನು ಆತುಕೊಂಡು ಪ್ರಾರ್ಥಿಸಿದಾಗ ಆಕೆಗೂ ಕೂಡ ಒಂದು ಗಂಡು ಮಗನನ್ನು, ಸಾಮುವೇಲನೆಂಬ ಒಂದು ಗಂಡು
ಗಂಡು ಮಗುವನ್ನು ಕೊಟ್ಟು ಅವನ ಮೂಲಕ ಅನೇಕ ಕಾರ್ಯಗಳನ್ನು ದೇವರು ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಿರಾಶೆ ಬೇಡ, ನಿರೀಕ್ಷೆಯಿಂದ ಮಗಳೇ ನೀನು ಪ್ರಾರ್ಥನೆ ಮಾಡು, ಮಗನೇ ನೀನು ಪ್ರಾರ್ಥನೆ ಮಾಡು. ಇಸಾಕನು ಪ್ರಾರ್ಥಿಸಿದಾಗೆ ನಿನ್ನ ಕುಟುಂಬದಲ್ಲಿ ನೀನು ಜವಾಬ್ದಾರಿಯನ್ನು ತೆಗೆದುಕೊಂಡು, ದೇವರೇ ನನಗೆ ಇನ್ನೂ ಸಂತಾನ ಇಲ್ಲ, ದೇವರೇ ಇನ್ನೂ ನನ್ನ ಹೆಂಡತಿಗೆ ಒಂದು ಗರ್ಭಫಲ ಸಿಕ್ಕಿಲ್ಲ ಸ್ವಾಮಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ, ಇಲ್ಲಿ ವಾಕ್ಯ ಓದಿದಾಗೆ ಇಸಾಕನ ಪ್ರಾರ್ಥನೆಯನ್ನು ಲಾಲಿಸಿ ದೇವರು ಏನು ಮಾಡಿದ್ದಾನೆ, ರೆಬೇಕಳು ಬಸುರಾಗುವ ಹಾಗೆ ಮಾಡಿದ್ದಾನೆ. ಒಂದು ಗರ್ಭಫಲವನ್ನು ರೆಬೇಕಳಿಗೆ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನೀವು ನಿರಾಶೆ ಪಡೋದು ಬೇಡ. ನಿಮ್ಮ ಸಂತಾನವನ್ನು ತಡೆಯಬೇಕೆಂಬುದಾಗಿ ಶತ್ರು ಏನೇ ಪ್ಲಾನ್ ಮಾಡ್ಕೊಂಡಿರ್ಬೋದು, ಆದರೆ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಅದರ ಮೇಲೆ ಒಂದು ಜಯ ಸಿಗ್ತದೆ, ಅದರ ಮೇಲೆ ಜಯವನ್ನು ನೀವು ಹೊಂದಿಕೊಳ್ಬೋದು. ಕುಟುಂಬವಾಗಿ ಕುಂತು ನೋಡಿ, 15 ವರ್ಷಗಳ ಕಾಲ ಆಗಿ ಮಕ್ಕಳಾಗದೆ ಹೋದ್ರು ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನೋಡಿ. 5 ವರ್ಷ 6 ವರ್ಷ ಎಷ್ಟು ವರ್ಷ ಆಗಿರಬಹುದು, ನೀವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಗರ್ಭಫಲವನ್ನು ಕರ್ತನು ಕೊಡ್ತಾನೆ. ಕಾರಣ ಏನೆಂಬುದಾಗಿ ಹೇಳುವುದಾದ್ರೆ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಯವು, ಗರ್ಭಫಲವು ಆತನ ಬಹುಮಾನವೇ. ಗರ್ಭಫಲ ಆತನ ಬಹುಮಾನ ಆಗಿದ್ದೀರಿ. ಆತನ ಬಹುಮಾನವನ್ನು ಆತನು ಕೊಡಲಿಕ್ಕೆ ತುಂಬ ಸಂತೋಷವುಳ್ಳವನಾಗಿದ್ದಾನೆ. ನಿಮ್ಮ ವಿವಾಹದ ದಿನ ಅನೇಕರು ನಿಮಗೆ ಬಹುಮಾನವನ್ನು ಕೊಟ್ಟರು, ಆದರೆ ಕರ್ತನು ಕೊಡುವ ಬಹುಮಾನ ಏನಾಗಿದೆ ಗೊತ್ತಾ, ಅದು ಗರ್ಭಫಲವಾಗಿದೆ. ಹಾಗಾದರೆ ನೀವು ಕರ್ತನ ಹತ್ರ ಪ್ರಶ್ನೆ ಮಾಡಿ ನೋಡಿ ಪ್ರಾರ್ಥನೆಯಲ್ಲಿ, ದೇವರೇ ಅನೇಕರು ಬಹುಮಾನ ಕೊಟ್ಟರು ಸ್ವಾಮಿ, ಅದೆಲ್ಲ ಈಗಲೂ ನನ್ನ ಹತ್ರ ಇದೆ, ಅನೇಕವು ನಷ್ಟವಾಗಿ ಹೋಗಿದೆ, ಆದರೆ ನಿನ್ನಿಂದ ನನಗೊಂದು ಬಹುಮಾನ ಬೇಕು ಸ್ವಾಮಿ, ನಿನ್ನಿಂದ ಕೊಡುವ ಬಹುಮಾನವೇ ನನಗೆ ಶ್ರೇಷ್ಠವಾದಿದೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಆತನು ಕೊಡುವ ಗರ್ಭಫಲವೆಂಬ ಬಹುಮಾನವನ್ನು ನಿನ್ನ ಕುಟುಂಬದಲ್ಲಿ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಆದರೆ ನಾವು ಪ್ರಾರ್ಥನೆ ಮಾಡಬೇಕು, ಆತನ ಮೇಲೆ ಆತುಕೊಳ್ಬೇಕು. ಅದಕ್ಕೆ ತಡೆಯಾಗಿರುವ ಯಾವ ಕಾರ್ಯಗಳಾಗಿರೋ ಅದನ್ನು ಜಯಿಸಿ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ನಿಮ್ಮ ಮಾತುಗಳಾಗಿರ್ಬೋದು, ನೀವು ಮದುವೆ ಆದ ಪ್ರಾರಂಭದಲ್ಲೇ ಈಗ ನಮಗೆ ಮಕ್ಕಳು ಬೇಡ ಎಂಬುದಾಗಿ ನಿಮ್ಮ ಬಾಯಿ ಮೂಲಕ ನೀವು ನುಡಿದಿರುವುದಾದರೆ ಈ ದಿನ ಅರ್ಕೆ ಮಾಡಿ, ದೇವರೇ ನಾನು ತಪ್ಪಾಗಿ ಆಲೋಚನೆ ಮಾಡಿಕೊಂಡೆ ಬಿಟ್ಟು ಸ್ವಾಮಿ, ತಪ್ಪಾದ ತೀರ್ಮಾನವನ್ನು ನಾವು ತೆಗೆದುಕೊಂಡು ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ನೀವು ದೇವರ ಹತ್ರ ಕೇಳಿಕೊಳ್ಳುವುದಾದರೆ ಅದರ ಮೇಲೆ ಒಂದು ಕ್ಷಮಾಪಣೆ ಸಿಗ್ತದೆ. ಒಂದು ವೇಳೆ ಪಾರಂಪರ್ಯದ ಶಕ್ತಿಗಳು, ಪಾರಂಪರ್ಯದ ಕ್ರಿಯೆಗಳು ಗರ್ಭಫಲವನ್ನು ಬರದ ಹಾಗೆ ತಡೆಯುತ್ತಿರುವುದಾದರೆ, ಒಂದು ವೇಳೆ ಕುಟುಂಬದಲ್ಲಿ ಈಗ ಬೇಡ ಮುಂದೆ ಸಾಕು ಎಂಬುದಾಗಿರುವಂಥ ಮಾತುಗಳು ಉಂಟಾಗಿರುವುದಾದರೆ ಅದರ ಮೇಲೆ ಒಂದು ಕ್ಷಮಾಪಣೆಯನ್ನು ಕೇಳಿಕೊಂಡು ನಂತರ ಅದರ ಮೇಲೆ ಒಂದು ಜಯವನ್ನು ನೀವು ಹೊಂದಿಕೊಳ್ಳುವಾಗ ದೇವರು ಖಂಡಿತವಾಗ್ಲೂ ಗರ್ಭಫಲವನ್ನು ಕೊಡ್ತಾನೆ. ಖಂಡಿತವಾಗ್ಲೂ ನಿಮ್ಮ ಕುಟುಂಬದಲ್ಲಿ ಒಂದು ಸಂತಾನ ಅಭಿವೃದ್ಧಿಯನ್ನು ಕೊಡ್ತಾನೆ. ಯಾವಾಗ ಗೊತ್ತಾ, ಕುಟುಂಬವಾಗಿ ಕುಂತು ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ ಎಂಬುದಾಗಿ ಕಂಡುಕೊಳ್ಳುವಾಗ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ. ಹಾಗಾದರೆ 3 ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ನಮಗೆ ವಿರೋಧವಾಗಿ ಬರುವಂಥ ಶತ್ರು ಕಾಟದಿಂದ ಒಂದು ಬಿಡುಗಡೆ, ಜಯವನ್ನು ಹೊಂದಿಕೊಳ್ಳಬೇಕಾದ್ರೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ. 2ನೇದಾಗಿ ನಾವು ನೋಡಿಕೊಂಡು ಹಿಜ್ಕೀಯನನ್ನ ಹಿಡಿದಂಥ ಆ ರೋಗದ ಶಕ್ತಿ ಆತನನ್ನು ಬಿಟ್ಟು ಹೋದದ್ದು ಆತನ ಪ್ರಾರ್ಥನೆ ನಿಮಿತ್ತ. ಹಾಗಾದರೆ ನಾವು ಪ್ರಾರ್ಥನೆ ಮಾಡುವಾಗ ಮರಣಕರವಾದ ರೋಗ ನಮ್ಮನ್ನು ಹಿಡಿದುಕೊಂಡಿದ್ರು, ಅದರ ಮೇಲೆ ನಮಗೆ ಒಂದು ಜಯವಿದೆ. 3ನೇದಾಗಿ ಈಗ ಎಲ್ಲರೂ ಬಯಸ್ತಿರುವಂಥ ಗರ್ಭಫಲ, ಪುತ್ರ ಸಂತಾನ, ಅದು ದೇವರಿಂದ ಬರುವಂಥದ್ದು. ಅದರ ಮೇಲೆ ಏನಾದರೂ ತಡೆಗಳು ಉಂಟಾಗಿರುವುದಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಅದರ ಮೇಲೆಯೂ ಒಂದು ಜಯವಿದೆ. ನಿರಾಶೆ ಪಡದೆ ಪ್ರಾರ್ಥನೆ ಮಾಡಿ ನೋಡಿ, ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ. ಕಾರಣ ಯಾಕೆ ಗೊತ್ತಾ, ನಾವು ಪ್ರಾರ್ಥಿಸುವಂಥದ್ದು ಜೀವಿಸುವ ದೇವರ ಹತ್ರ, ಪ್ರಾರ್ಥನೆಯನ್ನು ಕೇಳುವ ದೇವರ ಹತ್ರ, ಪ್ರಾರ್ಥನೆ ಕೇಳಿ ಸದುತ್ತರವನ್ನು ಕೊಡುವ ಶಕ್ತನಾದ ದೇವರ ಹತ್ರ, ಈಗಲೂ ನೆನ್ನೆಯೂ ನಿರಂತರವಾಗಿಯೂ ಇರುವಂಥ ದೇವರ ಹತ್ರ, ನಿರಂತರವಾಗಿ ಜೀವಿಸುವ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರವೂ ಇದೆ, ಖಂಡಿತವಾಗ್ಲೂ ಜಯವಿದೆ. ನಿರಾಶೆ ಪಡದೆ ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತದಲ್ಲೊಂದು ಬಿಡುಗಡೆ, ಜಯವನ್ನು ಕಂಡುಕೊಳ್ಳಿರಿ. ಈ ಸಂದೇಶವು ನಿಮಗೆ ಇಷ್ಟವಾಗಿರುವುದಾದರೆ ಇದನ್ನು ಅನೇಕರು ಕೇಳಲಿಕ್ಕಾಗಿ ನೀವು ಶೇರ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಕೇಳಲಿಕ್ಕಾಗಿ ಪ್ರೋತ್ಸಾಹ ಪಡಿಸಿ. ನಂತರವಾಗಿ ಈ ಸಂದೇಶವನ್ನು ನೀವು ಮೊದಲನೇ ಬಾರಿ ಕೇಳುತ್ತಿರುವುದಾದರೆ ಇನ್ನೂ ಅನೇಕ ಸಂದೇಶಗಳು ಈಗ ನಿಮಗೆ ಕೇಳಲಿಕ್ಕಾಗಿ ಈ ಚಾನೆಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೇಕರಿಗೆ ಈ ರೀತಿಯಾದ ಒಂದು ಸಂದೇಶ ಇದೆ ಎಂಬುದಾಗಿ ತಿಳಿಸುವುದರ ಮೂಲಕ ನಮಗೂ ಕೂಡ ಒಂದು ಸಂತೋಷ, ಕರ್ತನಿಗೂ ಕೂಡ ಒಂದು ಸಂತೋಷವಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಭಯದಲ್ಲಿಯೂ ಚಿಂತೆಯಲ್ಲಿಯೂ ನಿರಾಶೆಯಲ್ಲಿಯೂ ಇರುವುದಾದರೆ ದೇವರೇ, ನಿನ್ನ ವಾಕ್ಯ ಹೇಳಿದೆ ಪ್ರಾರ್ಥನೆಯಲ್ಲಿ ನಮಗೊಂದು ಜಯವಿದೆ. ದೇವರೇ, ಪ್ರಾರ್ಥನೆಯಲ್ಲಿ ದೇವರೇ ಶತ್ರು ಕಾಟದಿಂದಲೂ, ದೇವರೇ ನಮ್ಮನ್ನು ಹಿಡಿದುಕೊಂಡಿರುವ ಮರಣಕರ ವ್ಯಾಧಿಯಿಂದಲೂ ನಮಗೆ ಸಂತಾನ ಕೊಡಲೆಂಬುದಾಗಿ ಪುತ್ರ ಸಂತಾನವನ್ನು ನಾಶ ಮಾಡಲಿಕ್ಕೆ ಹಿಡಿದುಕೊಂಡಿರುವಂಥ ಸಕಲ ಕ್ರಿಯೆಗಳ ಮೇಲೂ ನಮಗೆ ಜಯವಿದೆ ಸ್ವಾಮಿ. ಹಾಗಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ನಿನ್ನ ಪ್ರಿಯ ಮುದ್ದು ಮಕ್ಕಳಿಗೆ ಸಹಾಯ ಮಾಡು. ಮುಂದಿರುವ ಸಮಯ ಶಕ್ತವಾಗಿ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯವಿದೆ ಎಂಬುದಾಗಿ ಪ್ರಾರ್ಥನೆ ಮೂಲಕ ಒಂದು ಜಯವನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡು. ಹಾಗೆ ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ,
ಆಮೇನ್ ಆಮೇನ್. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಪ್ರೈಸ್ ದ ಲಾರ್ಡ್. ಆಮೇನ್.